ಈಗಾಗಲೇ BY ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿರೋದನ್ನ ಮುಖ್ಯವಾಗಿ ಮೋದಿಯವರ ಮಾತು ಬಿಜೆಪಿಯಲ್ಲಿ ಫಾಲೋ ಆಯ್ತಾ ಅನ್ನುವಂಥ ಬಗ್ಗೆ, ಯಾಕಂದ್ರೆ ಕುಟುಂಬ ರಾಜಕಾರಣದ ವಿರುದ್ಧದ ನಿರ್ಧಾರ ಅನ್ನುವ ರೀತಿಯಲ್ಲೂ ಕೂಡ ಇದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ವಿಜೇಂದ್ರ ಅವರ ಟಿಕೆಟ್ ಮಿಸ್ ಮಾಡಿರೋದ್ರ ಹಿಂದೆ ಅದೊಂದು ಶಪಥ ಬಿಜೆಪಿ ಮಾಡ್ಕೊಂಡಿರೋದು ಇದೆಯಾ ಅಂತೇಳಿ ಬಿಜೆಪಿಯಲ್ಲಿ ಆಪರೇಷನ್ ಫ್ಯಾಮಿಲಿ ಪಾಲಿಟಿಕ್ಸ್ ಶುರುವಾಗಿದೆಯಾ ಅನ್ನುವಂಥದ್ದು. ಆದರೆ ಆಗಿಂದಾಗ್ಗೆ ಒಂದಿಷ್ಟು ವ್ಯಕ್ತಿಗಳಿಗೆ ಮಣೆ ಹಾಕುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ, ಇಲ್ಲ ಅಂತೇಳಿ ಅಲ್ಲ. ಏನು ಕುಟುಂಬ ರಾಜಕಾರಣದಲ್ಲಿಯೂ ಕೂಡ ಅನೇಕರಿಗೆ ಈಗಾಗಲೇ ಸ್ಥಾನಮಾನಗಳ ಬಿಜೆಪಿಯಲ್ಲಿ ಸಿಕ್ಕಿರುವಂಥ ಉದಾಹರಣೆ ಇದೆ. ಆದರೆ ಯಡಿಯೂರಪ್ಪ ಅವರ ವಿಚಾರಕ್ಕೆ ಬಂದಾಗ ಮೂವರಿಗೆ ಒಂದೇ ಕುಟುಂಬದಲ್ಲಿ ಮೂವರಿಗೆ ಕೊಡ್ತಾರ, ಇಬ್ಬರು ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡುವಂಥದ್ದು ಮತ್ತು ತಂದೆ ಕೂಡ ಆಲ್ರೆಡಿ MLA ಆಗಿರುವಂಥ ಒಂದೇ ಕುಟುಂಬದ ಮೂವರಿಗೆ ಯಾಕೆ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಿರ್ಧಾರಗಳು ಇದ್ದಂತೆ ಭಾಸವಾಗ್ತಾ ಇದೆ. ಮೋದಿಯವರ ನಿರ್ಧಾರ ಬಹಳ ಮುಖ್ಯವಾಗಿ ಪರಿವಾರವಾದದ ವಿರುದ್ಧ ಅನ್ನುವಂಥ ಮಾತನ್ನು ಪದೇ ಪದೇ ಅವರು ಹೇಳ್ತಾ ಇದ್ರು. ಹೀಗೆ ಆ ಪರಿವಾರವಾದದ ವಿರುದ್ಧದ ನಿರ್ಧಾರವಾಗಿ ವಿಜೇಂದ್ರ ಅವರಿಗೆ ಟಿಕೆಟ್ ಮಿಸ್ ಆಗಿದೆಯಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಅಂಶ. ಮತ್ತು ಈಗಲೇ ವಿಜೇಂದ್ರ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇತ್ತು. ಈ ಎಲ್ಲ ಕಾರಣಗಳಿಂದಾಗಿಯೇ ವಿಜೇಂದ್ರ ಅವರಿಗೆ ಟಿಕೆಟ್ ಮಿಸ್ ಆಗಿ ಅದು ನಿಷ್ಠಾವಂತ ಕಾರ್ಯಕರ್ತರು ಅನ್ನೋದರ ಮೂಲಕವಾಗಿ ಇತರರ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸುವಂತಹ ಕೆಲಸವನ್ನ ಮಾಡಲಾಗಿದೆಯಾ ಅನ್ನೋದು. ಹುದ್ದೆಗಳನ್ನು ಕೊಟ್ಟರೆ ಮಾತ್ರ ಕಾರ್ಯಕರ್ತರು ಪಕ್ಷದಲ್ಲಿ ಇರ್ತಾರೆ ಅನ್ನುವಂತಹದ್ದು ಒಂದು ಸಾಮಾನ್ಯ ಲೈನ್, ಮತ್ತು ಬಿಜೆಪಿಯಲ್ಲಿ ಮಾತ್ರ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಸಂದೇಶ ರವಾನೆಯನ್ನು ಇದೇ ಸಂದರ್ಭದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಬಿಜೆಪಿ ಹಾಕೊಂಡಿರುವಂಥದ್ದು. ಈ ಕಾರಣಕ್ಕಾಗಿಯೇ ಇಲ್ಲಿ ಕುಟುಂಬ ರಾಜಕಾರಣ ವಿರುದ್ಧದ ಒಂದು ನಿರ್ಧಾರವಾಗಿಯೂ ಕೂಡ ಇದು ಭಾಸವಾಗ್ತಾ ಇದೆ. ಅದರ ಬಗ್ಗೆ ವರದಿ ತೋರಿಸಿ ನೋಡಿ. एक राजनीति है परिवार भक्ति की, कुछ राजनीतिक दल है अपने अपने परिवार के हितों के लिए काम करते। परिवारवादी सरकारों में स्थानीय निकाय से लेकर संसद तक में दबदबा रहता है कि आज भाजपा ही इकलौती पार्टी है जो इस चुनौती से देश को सजग कर रही है। पहली बार भाजपा ने ही इसके खिलाफ बोलना शुरू किया और इसे चुनावी मुद्दा भी बनाया। ಭರವಸೆ ಬೆಟ್ಟದಷ್ಟು ಭರವಸೆ ಅದೇನೇನೇ ಆಗ್ಲಿ ಈ ಬಾರಿ ಮೇಲ್ಮನೆಗೆ BY ವಿಜೇಂದ್ರ ಹೋಗೋದು ಪಕ್ಕಾ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಈ ಎಲ್ಲಾ ಭರವಸೆಗಳೇ ಬುಡಮೇಲಾಗಿದೆ. ವಿಜಯೇಂದ್ರ ಮೇಲ್ಮನೆಯ ಪ್ರವೇಶಕ್ಕೆ ಹೈಕಮಾಂಡ್ ಬಿಗ್ ಬ್ರೇಕ್ ಹಾಕಿದೆ. ಎಸ್, ವಿಧಾನ ಪರಿಷತ್ ಪ್ರವೇಶ ಮಾಡಬೇಕು ಅಂತ BSY ಪುತ್ರ BY ವಿಜಯೇಂದ್ರ ದೊಡ್ಡ ಕನಸಿನ ಗೋಪುರವನ್ನೇ ಕಟ್ಟಿದ್ರು. ಇದಕ್ಕಾಗಿ ಹಲವು ಸಲ ದೆಹಲಿಗೆ ಪರೇಡ್ ಕೂಡ ಮಾಡಿದ್ರಂತೆ. ಆದರೆ ಕೇಸರಿ ಪಾಳ್ಯದಿಂದ ಪಟ್ಟಿ ರಿಲೀಸ್ ಆಗಿದ್ದೇ ತಡ ವಿಜಯೇಂದ್ರ ಕನಸಿನ ಗೋಪುರವೇ ಕಳಚಿ ಬಿದ್ದಿದೆ. ಇಂಥ ಬೆಳವಣಿಗೆ ನಡುವೆ ಈ ಹಿಂದೆ ಪ್ರಧಾನಿ ಮೋದಿ ಆಡಿದ ಆ ಒಂದೇ ಒಂದು ಮಾತು ಕುಟುಂಬ ರಾಜಕಾರಣದ ವಿರುದ್ಧ ಇದು ಮೊದಲ ಹೆಜ್ಜೆ ಅನ್ನುವಂತಿದೆ. ಹೌದು, ತಿಂಗಳ ಹಿಂದೆಯಷ್ಟೇ ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡುತ್ತಾ ಒಂದು ಶಾಕ್ ಕೊಟ್ಟಿದ್ರು. ಪರಿವಾರವಾದಿ ಸರ್ಕಾರಗಳು ತಮ್ಮ ಪರಿವಾರದ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಇವೆ ಅನ್ನೋ ಮೂಲಕ ಕುಟುಂಬ ರಾಜಕಾರಣಕ್ಕೆ ಕೌಂಟರ್ ಕೊಟ್ಟಿದ್ದರು. दो तरह की राजनीति चल रही है। एक राजनीति है परिवार भक्ति की और दूसरी है राष्ट्र भक्ति की। केंद्रीय स्तर पर अलग अलग राज्यों में हमारे यहां कुछ राजनीतिक दल है जो सिर्फ और सिर्फ अपने अपने परिवार के हितों के लिए काम करते हैं। परिवारवादी सरकारों में परिवार के सदस्यों का स्थानीय निकाय से लेकर संसद तक में दबदबा रहता है। ಇಷ್ಟೇ ಅಲ್ಲ, ಈ ಕೌಂಟರ್ ಜೊತೆಗೆ ಮುಂದುವರೆದು ಮಾತನಾಡಿದ್ದ ಮೋದಿ ಬಿಜೆಪಿ ಮಾತ್ರ ಏಕೈಕ ಪಕ್ಷವಾಗಿ ಇಂಥ ಸವಾಲನ್ನ ಮೆಟ್ಟಿ ನಿಂತಿದೆ ಅಂತ ಹೇಳಿದ್ದು ಕೇಸರಿಯಲ್ಲೇ ಕುಟುಂಬ ರಾಜಕಾರಣದ ವಿರುದ್ಧ ರಣಕಹಳೆ ಮೊಳಗಿಸಿದಂತಿತ್ತು. गर्व होना चाहिए कि आज भाजपा ही इकलौती पार्टी है जो इस चुनौती से देश को सजग कर रही है। पहली बार भाजपा ने ही इसके खिलाफ बोलना शुरू किया और इसे
चुनावी मुद्दा भी बनाया। मुझे इस बात का संतोष है कि देश के लोग, देश के युवा अब धीरे धीरे ये समझने लगे हैं कि किस तरह परिवारवादी पार्टियां लोकतंत्र की सबसे बड़ी दुश्मन है। ಮೋದಿ ಅವತ್ತು ಹೇಳಿದ ಈ ಮಾತು ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕಾಗ್ತಾ ಇರೋ ಬೆಳವಣಿಗೆಗೆ ಪಕ್ಕಾ ತಾಳೆ ಆಗ್ತಾ ಇದೆ. ವಿಧಾನ ಪರಿಷತ್ ಅಖಾಡವನ್ನೇ ಮೊದಲ ಅಗ್ನಿ ಪರೀಕ್ಷೆಯನ್ನಾಗಿ ಮಾಡಿಕೊಂಡಂತಿದೆ. ಬಿಎಸ್ವೈ ಮತ್ತು ಮಕ್ಕಳ ಭವಿಷ್ಯ ನಿರ್ಧರಿಸುತ್ತಾ ಈ ಬೆಳವಣಿಗೆ. ಹೈಕಮಾಂಡ್ ಲೆಕ್ಕಾಚಾರ ಏನು, ಮೂಲಗಳು ಹೇಳ್ತಿರೋದೇನು? ಕುಟುಂಬ ರಾಜಕಾರಣ ಬೇಡ ಅಂತ ಮೋದಿ ಸಾರಿ ಸಾರಿ ಹೇಳ್ತಿದ್ದಾರೆ. ಆದ್ರೆ ಈ ನಿಲುವು ರಾಜ್ಯದಲ್ಲಿ ಬಿಜೆಪಿ ಭವಿಷ್ಯಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ, ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ಮಕ್ಕಳ ರಾಜಕೀಯ ಭವಿಷ್ಯ ನಿರ್ಧರಿಸುತ್ತಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಈ ನಡುವೆ ಹೈಕಮಾಂಡ್ ಮಾತ್ರ ಬೇರೆ ರೀತಿಯ ಲೆಕ್ಕಾಚಾರಗಳನ್ನೇ ಹಾಕಿದ್ಯಂತೆ. ಅವು ಏನು ಅಂತ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ವರಿಷ್ಠರ ತಲೆಯಲ್ಲಿ ಓಡ್ತಾ ಇರೋದು ಸದ್ಯ ರಾಜ್ಯ ರಾಜಕಾರಣದ ಬಗ್ಗೆ ಅಂತೆ. ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತಷ್ಟು ಬಲಶಾಲಿ ಆದ್ರೆ ಮುಂದೆ ಪಕ್ಷಕ್ಕೆ ಕಷ್ಟ. ಯಡಿಯೂರಪ್ಪ ಜೊತೆ ಪುತ್ರ ವಿಜಯೇಂದ್ರ ಬಲಶಾಲಿ ಆಗಬಹುದು ಅಂತ ವರಿಷ್ಠರು ಭಾವಿಸಿದಾರಂತೆ. ಅಲ್ಲದೆ ವಿಜಯೇಂದ್ರ ಪಕ್ಷವನ್ನ ಮೀರಿ ಬೆಳಿಬಹುದು, ಸಮುದಾಯದ ಬಲ, ಸಂಘಟನಾ ಸಾಮರ್ಥ್ಯದ ಮೂಲಕ ವರ್ಚಸ್ಸನ್ನ ಗಳಿಸಬಹುದು ಅನ್ನೋ ಆತಂಕ ಇದೆಯಂತೆ. ಆದ್ರೆ ಹೈಕಮಾಂಡ್ಗೆ ಮಾತ್ರ ಯಾರೂ ಕೂಡ ಪಕ್ಷವನ್ನ ಮೀರಿ ಬೆಳೆಯೋದು ಇಷ್ಟ ಇಲ್ಲ. ಇದೇ ಕಾರಣಕ್ಕಾಗಿ ಬಿಎಸ್ವೈ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಲಾಗಿದೆ ಅನ್ನೋ ಗುಮಾನಿ ಇದೆ. ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆಯಂತೆ. ಇದಿಷ್ಟೇ ಅಲ್ಲ, ಹೈಕಮಾಂಡ್ ಲೆಕ್ಕಾಚಾರದ ಬತ್ತಳಿಕೆಯಲ್ಲಿ ಮತ್ತಷ್ಟು ಮಹಾ ಯೋಜನೆ ಮತ್ತು ಯೋಚನೆಗಳೇ ಇದೆಯಂತೆ. ಅವುಗಳಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಸೈಲೆಂಟ್ ಆದ್ರೆ ಪಕ್ಷಕ್ಕೆ ಯಾವುದೇ ತೊಂದರೆ ಆಗಲ್ಲ ಅನ್ನೋ ಕಾನ್ಫಿಡೆಂಟ್ ನಲ್ಲಿದೆಯಂತೆ ಹೈಕಮಾಂಡ್. ಸದ್ಯ ಯಡಿಯೂರಪ್ಪ ಕೇವಲ ಒಂದು ಚುನಾವಣೆನೇ ಎದುರಿಸಬಹುದು. ಹೀಗಾಗಿ ಬಿಎಸ್ವೈ ಎಫೆಕ್ಟ್ ಆಗೋದು ಒಂದು ಚುನಾವಣೆಗೆ ಮಾತ್ರ. ಇದೇ ದೂರದೃಷ್ಟಿಯ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಚಿಂತನೆ ಮಾಡಿದ್ಯಂತೆ. ಈಗಾಗಲೇ ಹೈಕಮಾಂಡ್ ಟೆಸ್ಟ್ ಡೋಸ್ ಕೊಟ್ಟಿದೆ. ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದಾಗ ಯಾವುದೇ ಎಫೆಕ್ಟ್ ಆಗಿರಲಿಲ್ಲ. ಆಗ ಹೈಕಮಾಂಡ್ ಅದೇ ಸಮುದಾಯದ ನಾಯಕರಿಗೆ ಮಣೆ ಹಾಕೋ ಮೂಲಕ ಸಮುದಾಯದಿಂದ ನಂಬಿಕೆಯನ್ನ ಉಳಿಸಿಕೊಂಡಿದೆ. ಇದೀಗ ಅದೇ ಆಧಾರದ ಮೇಲೆ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕೋದಕ್ಕೆ ಹೆಜ್ಜೆ ಇಟ್ಟಿದೆಯಂತೆ. ಇನ್ನು ವಿಜಯೇಂದ್ರ 5 ರಿಂದ 6 ಚುನಾವಣೆಗಳನ್ನ ಎದುರಿಸಬಹುದು. ಹೀಗಾಗಿ ವಿಜಯೇಂದ್ರಗೆ ಈಗಲೇ ಬ್ರೇಕ್ ಹಾಕಿದ್ರೆ ಪಕ್ಷದಲ್ಲೇ ಇರ್ತಾರೆ. ಯಡಿಯೂರಪ್ಪ ಸಂಪೂರ್ಣವಾಗಿ ಸೈಲೆಂಟ್ ಆದ್ರೂ ಹೊಸ ಮುಖಗಳಿಗೆ ಮಣೆ ಹಾಕಬಹುದು. ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಹುದ್ದೆ ಮತ್ತು ಮನ್ನಣೆಯನ್ನ ನೀಡಿದ್ರೆ ಕಾರ್ಯಕರ್ತರು ಪಕ್ಷದಲ್ಲೇ ಇರ್ತಾರೆ. ಇದೇ ಅಸ್ತ್ರದ ಮೂಲಕ ಯಡಿಯೂರಪ್ಪನವರನ್ನ ಕಟ್ಟಿ ಹಾಕಿದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಂತಾಗುತ್ತೆ ಅನ್ನೋದು ವರಿಷ್ಠರ ಲೆಕ್ಕಾಚಾರ ಆಗಿದೆಯಂತೆ. ಒಟ್ಟಾರೆ ಪ್ರಧಾನಿ ಮೋದಿ ಏನೋ ಕುಟುಂಬ ರಾಜಕಾರಣದ ವಿರುದ್ಧ ಕಹಳೆ ಊದಿದ್ದಾರೆ. ಆದ್ರೆ ಮೋದಿ ಹೇಳಿದಷ್ಟು ಕರ್ನಾಟಕದ ಮಟ್ಟಿಗೆ ಈ ವಿಚಾರ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಯಡಿಯೂರಪ್ಪ ಪ್ರಭಾವಿಯಾಗಿ ಬೆಳೆದಿರೋ ನಾಯಕ, ಜಾತಿ ಬಲ ಇರೋ ಲೀಡರ್. ಯಡಿಯೂರಪ್ಪ ಅಧಿಕಾರದಿಂದ ಇಳಿದಿರಬಹುದು, ಆದ್ರೆ ಪಾರ್ಟಿಯಲ್ಲೇ ಸಕ್ರಿಯವಾಗಿದ್ದಾರೆ. ಈಗಲೂ ಯಡಿಯೂರಪ್ಪನವರೇ ಬಿಜೆಪಿಗೆ ಡಿಸೈಡಿಂಗ್ ಫ್ಯಾಕ್ಟರ್ ರೀತಿ ಇದ್ದಾರೆ. ಇಂಥ ಯಡಿಯೂರಪ್ಪ ಹಿಂದೆ ಸರಿದ್ರೆ ಪಕ್ಷದ ಗತಿ ಏನು? ಮಕ್ಕಳಿಗೆ ಅವಕಾಶ ಇಲ್ಲ ಅಂದ್ರೆ ಪಾರ್ಟಿ ಭವಿಷ್ಯ ಏನು? ನಿನಗ್ ಕೊಟ್ರೆ ಮಗನಿಗೆ ಕೊಡಲ್ಲ, ಮಗನಿಗೆ ಕೊಟ್ರೆ ನಿನಗ್ ಕೊಡಲ್ಲ ಅಂದ್ರೆ ಯಡಿಯೂರಪ್ಪ ಒಪ್ಕೊಳ್ತಾರ? ಯಡಿಯೂರಪ್ಪನವರನ್ನ ಪಕ್ಕಕ್ಕಿಟ್ಟು ಬೊಮ್ಮಾಯಿ ಸರ್ಕಾರ ಚುನಾವಣೆಯನ್ನ ಫೇಸ್ ಮಾಡುವಷ್ಟು ಬಲವಾಗಿದ್ಯಾ? ಲಿಂಗಾಯತ ವೋಟ್ ಕ್ರೋಢೀಕರಿಸುವ ನಾಯಕ ಯಾರಿದ್ದಾರೆ? ಇವೆಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಬಳಿ ಉತ್ತರ ಸಿಗೋದು ಕಷ್ಟ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.